ನಮಸ್ಕಾರ ಆತ್ಮೀಯರೇ, ಹೇಗಿದ್ದೀರಾ? ಇವತ್ತು ನಾನು ಮನೆಯಲ್ಲಿ ಯಾರಾದರೂ ಸತ್ತಾಗ ಪುರುಷರು ತಲೆಯನ್ನು ಬೋಳಿಸ್ಕೊಳ್ತಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಪುರುಷರು ತಲೆಯನ್ನು ಬೋಳಿಸ್ಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ನಂಬಿಕೆಗಳನ್ನು ಮತ್ತು ಸಂಪ್ರದಾಯಗಳನ್ನು ಪಾಲಿಸಲಾಗುತ್ತೆ. ಹಿಂದೂ ಕುಟುಂಬದಲ್ಲಿ ಯಾವುದಾದರೂ ವ್ಯಕ್ತಿ ಮರಣ ಹೊಂದಿದಾಗ 13 ದಿನಗಳವರೆಗೆ ವಿವಿಧ ಸಂಪ್ರದಾಯಗಳನ್ನು ಆಚರಣೆಗಳನ್ನು ನಡೆಸಲಾಗುತ್ತೆ. ಇಂದು ಅಂತಹ ಹಲವು ಸಂಪ್ರದಾಯಗಳಲ್ಲಿ ಒಂದು ಸಂಪ್ರದಾಯದ ಕುರಿತು ತಿಳಿಸ್ತಾ ಇದ್ದೇವೆ. ಕುಟುಂಬದಲ್ಲಿ ಯಾವುದೇ ಓರ್ವ ವ್ಯಕ್ತಿ ಮರಣ ಹೊಂದಿದಾಗ ಆ ಕುಟುಂಬದ ಪುರುಷ ಸದಸ್ಯರು ತಲೆ ಬೋಳಿಸಿಕೊಳ್ಳುವುದನ್ನು ನೋಡಿರ್ತೇವೆ. ಈ ಸಂಪ್ರದಾಯವನ್ನು ಅತ್ಯಂತ ಮುಖ್ಯವಾದ ಸಂಪ್ರದಾಯಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ. ಇದು ಕೇವಲ ಹಿಂದೂ ಧರ್ಮದಲ್ಲಿನ ಸಂಪ್ರದಾಯ ಮಾತ್ರವಲ್ಲ. ಹಿಂದೂ ಧರ್ಮದಲ್ಲಿ ಅನೇಕ ನಂಬಿಕೆಗಳು ಮತ್ತು ಸಂಪ್ರದಾಯಗಳಿವೆ. ಹಿಂದೂ ಕುಟುಂಬದಲ್ಲಿ ಯಾರಾದರೂ ಸತ್ತಾಗ 13 ದಿನಗಳವರೆಗೆ ಅನೇಕ ಸಂಪ್ರದಾಯಗಳನ್ನು ಅನುಸರಿಸಲಾಗುತ್ತೆ. ಈ ಸಮಯದಲ್ಲಿ ಮೃತರ ಕುಟುಂಬದ ಪುರುಷ ಸದಸ್ಯರು ತಮ್ಮ ಕೂದಲನ್ನು ಬೋಳಿಸಿಕೊಳ್ತಾರೆ. ಇದನ್ನು ಬಹಳ ಮುಖ್ಯವಾದ ಸಂಪ್ರದಾಯವೆಂದು ಪರಿಗಣಿಸಲಾಗಿದೆ. ಈ ಸಂಪ್ರದಾಯವನ್ನು ಗರುಡ ಪುರಾಣದಲ್ಲಿಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಇದರ ಹಿಂದೆ ಮಾನಸಿಕ ಅಂಶವೂ ಕೂಡ ಅಡಗಿದೆ. ಈ ಸಂಪ್ರದಾಯಕ್ಕೆ ಸಂಬಂಧಿಸಿದ ವಿಶೇಷ ವಿಷಯಗಳ ಕುರಿತು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂತಕದ ಅವಧಿ. ಗರುಡ ಪುರಾಣದ ಪ್ರಕಾರ ಒಂದು ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದಾಗ ಆ ಕುಟುಂಬದ ಸದಸ್ಯರು ಸೂತಕಕ್ಕೆ ಒಳಗಾಗಿರ್ತಾರೆ ಎನ್ನುವ ಭಾವನೆ ಇದೆ. ಸೂತಕದ ಸಮಯದಲ್ಲಿ ಆ ಕುಟುಂಬದ ಎಲ್ಲ ಸದಸ್ಯರು ಅಶುದ್ಧರೆಂದು ಪರಿಗಣಿಸಲಾಗುತ್ತೆ. ಪುರುಷ ಸದಸ್ಯರು ಸೂತಕದ ದೋಷವನ್ನು ಕಡಿಮೆ ಮಾಡಲು ತಮ್ಮ ತಲೆಯನ್ನು ಬೋಳಿಸಿಕೊಳ್ತಾರೆ. ಸೂತಕದ ಅವಧಿಯು 13 ದಿನಗಳ ನಂತರ ಮುಕ್ತಾಯವಾಗುತ್ತದೆ. ಎರಡನೇದಾಗಿ, ಜನರು ತಮ್ಮ ತಲೆಯನ್ನು ಏಕೆ ಬೋಳಿಸ್ಕೊಳ್ತಾರೆ? ಯಾರಾದರೂ ಸತ್ತಾಗ ಅವರ ಕುಟುಂಬದ ಪುರುಷ ಸದಸ್ಯರು ತಲೆ ಬೋಳಿಸ್ಕೊಳ್ತಾರೆ. ಒಂದು ರೀತಿಯಲ್ಲಿ ಇದು ಸತ್ತವರ ಬಗ್ಗೆ ನಮ್ಮ ಗೌರವವನ್ನು ವ್ಯಕ್ತಪಡಿಸುವ ರೂಪ. ಅದೇ ಸಮಯದಲ್ಲಿ ಈ ವ್ಯಕ್ತಿಯ ಕುಟುಂಬದಲ್ಲಿ ಇತ್ತೀಚೆಗೆ ಯಾರೋ ಒಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಅವರನ್ನು ಭೇಟಿ ಮಾಡುವ ಜನರು ಸಹ ತಿಳಿದುಕೊಳ್ತಾರೆ. ತಲೆ ಬೋಳಿಸಿಕೊಳ್ಳುವುದು ಕೂಡ ಶೋಕವನ್ನು ಸೂಚಿಸುವ ಮಾರ್ಗವಾಗಿದೆ. ಈ ಕಾರಣಗಳಿಂದಾಗಿ ಕುಟುಂಬದಲ್ಲಿ ಸಾವು ಸಂಭವಿಸಿದಾಗ ಆ ಕುಟುಂಬದ ಪುರುಷ ಸದಸ್ಯರು ತಲೆಯನ್ನು ಬೋಳಿಸ್ಕೊಳ್ತಾರೆ. ಮೂರನೇದಾಗಿ, ಯಾರು ತಲೆ ಬೋಳಿಸ್ಕೊಳ್ಬೇಕು? ಹಿಂದೂ ಸಂಪ್ರದಾಯದ ಪ್ರಕಾರ ಸತ್ತ ವ್ಯಕ್ತಿಗಿಂತ ಕಿರಿಯ ಸದಸ್ಯರು ಮಾತ್ರ ತಲೆ ಬೋಳಿಸ್ಕೊಳ್ಬೇಕೆನ್ನುವ ಸಂಪ್ರದಾಯ ಇದೆ. ಯಾರಾದರೂ ಸತ್ತವರಿಗಿಂತ ದೊಡ್ಡವರಾಗಿದ್ದರೆ ಅವರು ತಲೆ ಬೋಳಿಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಕೆಲವೆಡೆ ಶವ ಸಂಸ್ಕಾರದ 3ನೇ ದಿನದಂದು ತಲೆ ಬೋಳಿಸಿಕೊಂಡ್ರೆ, ಇನ್ನೂ ಕೆಲವೆಡೆ 10ನೇ ದಿನದಂದು ತಲೆ ಬೋಳಿಸಿಕೊಳ್ಳುವ ಸಂಪ್ರದಾಯವನ್ನು ಇಟ್ಟುಕೊಂಡಿರ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ಪುರುಷ ಸದಸ್ಯರು ತಲೆ ಬೋಳಿಸಿಕೊಳ್ಳುವ ಸಂಪ್ರದಾಯ ಇದು ನಿನ್ನೆದಲ್ಲ. ಇಂದು ಪ್ರಾಚೀನ ಕಾಲದಿಂದಲೂ ನಡೆಸಿಕೊಂಡು ಬಂದಂತಹ ಸಂಪ್ರದಾಯ ಆಗಿದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.